ಬಳ್ಳಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರೆಡ್ಡಿಗಾರು ಮತ್ತು ಭರತ್ ರೆಡ್ಡಿ ಅವರ ನಡುವೆ ಸಿಕ್ಕಾಪಟ್ಟೆ ಅಂದ್ರೆ ವಾಗ್ಯುದ್ಧ ನಡೀತಾ ಇದೆ. ಈಗಾಗಲೇ ಒಂದು ಕಡೆ ನಾಗೇಂದ್ರ ಅವರು ಭರತ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಅದಾದ ನಂತರ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಬಳ್ಳಾರಿಯಲ್ಲಿ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ರೆಡ್ಡಿ ವಿರುದ್ಧ ಸೋಮಶೇಖರ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಲೆ ಕುಟುಂಬವನ್ನ ಕೆಣಕಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮ ಹಣೆಯ ಬರಹ ಇಡೀ ಬಳ್ಳಾರಿ ಜನರಿಗೆ ಗೊತ್ತಿದೆ. ಮಾತನಾಡುವಾಗ ಸ್ವಲ್ಪ ಹುಷಾರಾಗಿ ಮಾತನಾಡು. ಬಳ್ಳಾರಿ ಜನ ಎಂತವನನ್ನ ಗೆಲ್ಲಿಸಿದ್ದೇವೆ ಅಂತ ಈಗ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ರೆಡ್ಡಿ ಬ್ರದರ್ ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಬಳ್ಳಾರಿಯ ಅಭಿವೃದ್ಧಿ ಪಡಿಸಿದ್ದು ನಾವು ಅಂದಿದ್ದಾರೆ ಸೋಮಶೇಖರ್ ರೆಡ್ಡಿ ಅವರು. ಇವತ್ತು ಬಳ್ಳಾರಿ ಹೆಂಗಿತ್ತು ಹೆಂಗಾಯ್ತು ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾವು ಮಾತಾಡ್ಕೊಳ್ಳೋದಲ್ಲ. ಏನು ಓಸಿ ಬರೆಯೋದು, ಇದನ್ನ ಇಸ್ಪೆಕ್ಟ್ ಆಡ್ಸೋದು, ಮತ್ತೆ ಗಾಂಜಾ ಕುಡ್ಸೋದು ಯೂತ್ಗೆ ಎಲ್ಲ. ಆಮೇಲೆ ಪ್ರತಿಯೊಂದು ಅಕ್ಕಿ ಕೂಡ 2 ಸಾರಿ ಇಟ್ಕೊಂಡ್ರಲ್ಲ, ಪಬ್ಲಿಕ್ ಅಲ್ಲಿ ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ, ಕಳ್ಳಕ್ಕಿ ತಗೊಂತಾ ಇದಾರೆ ಅಂತೇಳಿ 2 ಸಾರಿ ಇಟ್ಕೊಂಡ್ರು. ಏನ್ ಮಾಡ್ತಾ ಇದ್ದೀರಿ ನೀವು? ಪ್ರತಿಯೊಂದು ಅಭಿವೃದ್ಧಿ ಬಾ, ನೀನ್ ಬಾ ಚರ್ಚೆಗೆ, ನಾನು ಬರ್ತೀನಿ. ಎಲ್ಲಿ ಕೂಡ ಅಲ್ಲಿ ಕೂಡ ಬಾ. ನೀನೇನ್ ಅಭಿವೃದ್ಧಿ ಮಾಡಿ ನಿಮ್ಮ ಅಣ್ಣನ ಮಗ ಬಹಳ ಪ್ರೀತಿಯಿಂದ, ಜನರು ಪ್ರೀತಿ ವಿಶ್ವಾಸದಿಂದ ಗೆದ್ದಾನ ಅಂತ ಹೇಳ್ತೀರಿ. ಯಾರು ನಿಮ್ ತಮ್ಮ, ನಿನ್ನ ಅಣ್ಣನ ಮಗ ಗೆದ್ದಿಲ್ಲ. ಎಲ್ಲಿ ಗೆದ್ದಾನೆ ಅಂತಂದ್ರೆ, ನಂದು 38,000, ನಮ್ ಸೊಸೆದು 48,000, 2 ಕಲ್ತ್ರೆ 86,000, ಅವನಿಗೆ ಬಿದ್ದಿದ್ದು 86,000. ಎಲ್ಲರೂ ಜನರು ನೋವು ಪಡ್ಕೊಳ್ತಾ ಇದ್ದಾರೆ. ಎಂತವನ್ನ MLA ಮಾಡಿವಿ ಇವತ್ತು ನಾವು ಅಂತೇಳಿ. ಅಂತ ಪರಿಸ್ಥಿತಿಯಲ್ಲಿ ಅವನ್ ಯಾರು ಸತೀಶ್ ರೆಡ್ಡಿ ಅಂತೆ, ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನ್ MLAನಾ, ex-MLAನಾ, ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್, ಅಥವಾ ಏನನ್ನ ಕಾರ್ಪೊರೇಟ್ರ? ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗ್ ಬಂದು ನೀವು ಬ್ಯಾನರ್ ಹಾಕಿ ಅಂತಂದ್ರೆ ಸುಮ್ನೆ ಕುತ್ಕೊಳಕ್ ಆಗುತ್ತಾ ನಮ್ಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡಿ ಗಾಳಿ ಅಂತೇಳಿ. ಗಾಳಿ ಇಲ್ದಂಗೆ ನೀನ್ ಕೂಡ ಬದುಕಲ್ಲ, ಅದು ತಿಳ್ಕೊ. ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನ್ ಮನೆ ಹೆಸರು, ನಿನ್ ಮನೆ ಹೆಸರು ತಗೊಂಡ್ರೆ ಏನಾಗುತ್ತೆ ನಿನ್ ಪರಿಸ್ಥಿತಿ? ಯಾವತ್ತು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿನ ಕೂಡ ಜನ ಮಾತಾಡೋದು ಏನಂದ್ರೆ, ಅವ್ರು ಬಂದ್ಮೇಲೆನೆ ಅಭಿವೃದ್ಧಿ ಆಯ್ತು, ಅವ್ರು ಬಂದ್ಮೇಲೆ ಶಾಂತಿ ಆಯ್ತು, ಬಳ್ಳಾರಿ ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತೇಳಿ. ನನ್ನ ತಮ್ಮನ್ ಕನ್ಸು ಏನಿತ್ತು ಅಂತಂದ್ರೆ, ಬಳ್ಳಾರಿನ ಬೆಂಗಳೂರು ಮಾಡ್ಬೇಕಂತ ಇದ್ದ. ಬೆಂಗಳೂರು ಸಿಟಿಗೆ ಈಕ್ವಲ್ ಆಗಿ ನನ್ನ ನಗರ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕನ್ಸ್ಕೊಂಡು ನನ್ನ ತಮ್ಮ ಇವತ್ತು ಅಭಿವೃದ್ಧಿ ಮಾಡಿದ್ದು ಬಳ್ಳಾರಿನ. ನಿಮ್ ಕೈಯಲ್ಲಿ CBI ಇದೆ, ನಿಮ್ ಕೈಯಲ್ಲಿ ED ಇದೆ ಅಂತ ಮಾತಾಡ್ತೀಯಲ್ಲ. ನನ್ನ ತಮ್ಮನ್ನ ಒಳಗ್ ಹಾಕಿದಾಗ ನಿಮ್ಮ CBI ಇತ್ತಲ್ಲ, ED ಇದ್ದಿಲ್ಲ ನಿಮ್ದು. ಅನ್ಯಾಯವಾಗಿ ನನ್ನ ತಮ್ಮನ್ನ ಒಳಗಿಟ್ರಲ್ಲ ನೀವು. ಅವಾಗೇನು ಅದಕ್ಕೇನು ಉತ್ತರ ಕೊಡ್ತೀನಿ ನೀನು? ಪ್ರತಿಯೊಂದು ಕೂಡ ಆಲೋಚನೆ ಮಾಡ್ಕೊಂಡು ಮಾತಾಡ್ಬೇಕು. ಇನ್ನೇನೋ ದೊಡ್ಡ 2 ಸರ್ಕಲ್ ಅಂದ್ರೆ ಎಲ್ಲ ನನ್ ಫಂಡೆ. ರಾಯಲ್ ಸರ್ಕಲ್ ನನ್ ಫಂಡೆ. ಶ್ರೀರಾಮುಲು ಸಾರು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಎಷ್ಟು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾರು ತಂದ್ರು? ಶ್ರೀರಾಮುಲು ಮಿನಿಸ್ಟರ್ ಇದ್ದಾಗ ತಂದಿಲ್ಲನಾ? ಅದನ್ನ ಅಡಿಗೆಲ್ಲ ಹಾಕಿದ್ ಯಾವಾಗ ನಾವು? ಅದನ್ನ ಪೂರ್ತಿ ಮಾಡ್ಲಿಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ಮತ್ತೆ ಏನೋ ಮಾತಾಡ್ತೀವಿ ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ. ಪ್ರತಿಯೊಂದು ಈಗ ಓವರ್ ಬ್ರಿಡ್ಜ್ಗಳು, ಸತ್ತಾನಪೇಟೆ ಓವರ್ ಬ್ರಿಡ್ಜ್ ನ ನಾವು ಅಡಿಗೆಲ್ಲ ಹಾಕಿದೀವಿ. ಅದನ್ನ ಮಾಡ್ಲಿಕ್ಕೆ ಆಗಿಲ್ಲ ನಿಮ್ ಸರ್ಕಾರಕ್ಕೆ. ನಾನು ಮತ್ತೆ ನೆಕ್ಸ್ಟ್ MLA ಆದಾಗ 6 ತಿಂಗಳಲ್ಲಿ ನಾನು ಮಾಡಿ, ನಾನು ಜೂನ್ 21 ನನ್ನ ಬರ್ತ್ಡೇ ಆವತ್ತು ನಾನು ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದಕ್ಕೆ ಕಾಂಟ್ರಾಕ್ಟರ್ ಫಿನಿಶ್ ಮಾಡ್ದ ಅದನ್ನ. ಇವತ್ತು ಬಳ್ಳಾರಿ ಹೆಂಗಿತ್ತು ಹೆಂಗಾಯ್ತು ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾವು ಮಾತಾಡ್ಕೊಳ್ಳೋದಲ್ಲ. ಏನು ಓಸಿ ಬರೆಯೋದು, ಇದನ್ನ ಇಸ್ಪೆಕ್ಟ್ ಆಡ್ಸೋದು, ಮತ್ತೆ ಗಾಂಜಾ ಕುಡ್ಸೋದು ಯೂತ್ಗೆ ಎಲ್ಲ. ಆಮೇಲೆ ಪ್ರತಿಯೊಂದು ಅಕ್ಕಿ ಕೂಡ